ಏಯ್ ಕುಡಯ್ಯ ಟ್ರೀಟ್ಮೆಂಟ್ ಏನ್ ಖರ್ಚು ಬೀಳುತ್ತೆ ಅದೆಲ್ಲ ಗೌರ್ಮೆಂಟ್ ಮಾಡ್ತೀವಿ. ಆಮೇಲೆ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅದನ್ನು ಕೊಡ್ತಾರೆ. ಪುನಃ ಹೆಚ್ಚು ಇದಾದಾಗ ಬೇರೆ ಇದು ಮಾಡಿ ಇವ್ರಿಗೆ 15 ಲಕ್ಷ ಇತ್ತು, ನಾನು 20 ಪರಿಹಾರ ಕೊಟ್ಟು ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಈಗ ಅವ್ರು ಇದನ್ನು ಬೆಡ್ ರಿಟರ್ನ್ ಸರ್ ಹೇಳಿ ಕರೆಕ್ಟ್ ಹಾಸ್ಪಿಟಲ್ ನೋಡ್ಕೊಳ್ಳೋಣ. ಒಬ್ಬ ಬಂದು ಅವ್ರ ಜೀವನ ಕಾಲಕ್ಕೆ ಏನು ಸರ್ಕಾರ ಏನು CM ಹೇಳಿದ್ದಾರೆ ಮಾಡೋಣ. ಅನ್ಫಾರ್ಚುನೇಟ್ ಆಗ್ಬಾರ್ದಾಗಿತ್ತು. ಪಾಪ ಅವ್ನು ಕೆಲಸ ಅವ್ರು ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ. ಹೋಗಿದ್ದಾರೆ ಪಾಪ ಬದುಕ್ಲಿ ಅವನು ಚೆನ್ನಾಗಿ. ಕಣ್ಣು ಬರಲ್ಲ ಕಷ್ಟ ಅಂತ ಡೊನೇಟ್ ಮಾಡ್ತಿರ್ಲಿ ಅವ್ರು ಡ್ಯಾಮೇಜ್ ಆಗಿದೆ, ಒಂದ್ರದಂತೂ ಆಪ್ಟಿಕ್ ನರ್ವ್ ಹೋಗಿದೆ ಅಂತ ಹೇಳಿದ್ದಾರೆ. ನರ್ವದ ಮೇಲೆ ಏನು ಮಾಡಿ ಅಲ್ಲ ಕಳ್ಕೊಂಡ್ಬಿಟ್ಟಿತ್ತು ಪಾಟಿ ಬೆಳ್ಳಾಗಿತ್ತು ಕಣ್ಣಿ ಕಿತ್ಕೊಂಡು ಪಂಚದಲ್ಲಿ ಹೊಡಿತದಲ್ಲ ಕಿತ್ಕೊಂಡು ಹೋಗ್ಬಿಡ್ತೈತಿ. ಬಂದ್ ಆ ಆನೆ ನೋಡಕ್ಕೆ ಜನ ಗೂಡಲ್ಲಿ ಪದೇಲಿ ಹೋಗ್ತಿದ್ದಲ್ಲ ಬಂದ್ಬಿಟ್ಟು ಕೆಲಸ ಮಾಡ್ತಿದ್ದ ಇದು ಎಲ್ಲ ಒಟ್ಟ ತುದಿನ ಅಲ್ಲ ಬೆಳಗ್ಗೆ ಬಂದಿದೆ ಸರ್, ಅವರಿಗೆ ಮಾಡಿಲ್ಲ ರೀ, ನಡೀತಾ ಇದೆ ಆಪರೇಷನ್. ನಡೀತಾ ಇದೆ ಸರ್. 2 ಕಣ್ಣುಗಳು ದೃಷ್ಟಿಗೆ ಹೋಗಿದೆ ಸರ್. ದೃಷ್ಟಿ ಬರಲ್ಲ ಇನ್ನು, ನರ ಎಲ್ಲ ಹೋಗ್ಬಿಟ್ಟಿದೆ ಸರ್.